ದ್ವಿತೀಯ ಪಿಯುಸಿ ಕನ್ನಡ ಮಧ್ಯಾವಧಿ ಪರೀಕ್ಷೆಯ 3 ಅಂಕಗಳ ಸಂದರ್ಭದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಸಂದರ್ಭದ ಪ್ರಶ್ನೆಗಳನ್ನು ನೋಡೋಣ. ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಈ ವಾಕ್ಯವನ್ನು ಕೃಪಾಕರ ಸೇನಾನಿ ಬರೆದಿರುವ ಅಭಿವೃದ್ಧಿ ತಂದ ದುರಂತ ಎಂಬ ಪಾಠದಿಂದ ಆರಿಸಲಾಗಿದೆ. ಪೂನಚ್ಚಿ ಎಂಬ ಆದಿವಾಸಿಯ ಸಹಾಯದಿಂದ ಮಾರ್ಚ್ ಕಾಡನ್ನು ಸುತ್ತಿ ಅಲ್ಲಿ ನೆಲೆಸಬೇಕೆಂದು ತೀರ್ಮಾನಿಸುತ್ತಾನೆ. ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆಯನ್ನು ತಯಾರಿಸುತ್ತಾನೆ. ಅದರ ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ಅಲ್ಲಿ ನೆಡುತ್ತಾನೆ. ವಾಲ್ಪರೈನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ವಾಲ್ಪರೈಗೆ ಬರುತ್ತವೆ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಈ ವಾಕ್ಯವನ್ನು ನೇಮಿಚಂದ್ರ ಬರೆದಿರುವ ಆಯ್ಕೆಯಿದೆ ನಮ್ಮ ಕೈಯಲ್ಲಿ ಎಂಬ ಪಾಠದಿಂದ ಆರಿಸಲಾಗಿದೆ. ಮೂತ್ರಪಿಂಡದ ಕಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದ ತಮ್ಮ ಪತಿ ಕೀರ್ತಿಯವರ ಸಮಸ್ಯೆಯನ್ನು ತಿಳಿಯಲು ಲೇಖಕಿ ಕಮಲಮ್ಮ ಮೇಡಂ ಮತ್ತು ಮೂಲೆಮನೆ ಮುದ್ದೇಗೌಡರನ್ನು ಭೇಟಿಯಾಗುತ್ತಾರೆ. ನಂತರ ತನ್ನ ಪತಿಯ ಬಳಿಗೆ ಬಂದು, ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಮುದ್ದೇಗೌಡರ ಥರ ಆಪರೇಷನ್ ಮಾಡಿಸಿಕೊಳ್ಳುವುದು, ಇಲ್ಲ ಕಮಲಮ್ಮ ಮೇಡಂ ಥರ ಚೆನ್ನಾಗಿ ನೀರು ಕುಡಿಯುವುದೆಂದು ಹೇಳುತ್ತಾರೆ. ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದರು. ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರರವರು ಬರೆದಿರುವ ಆಯ್ಕೆಯಿದೆ ನಮ್ಮ ಕೈಯಲ್ಲಿ ಎಂಬ ಪಾಠದಿಂದ ಆರಿಸಲಾಗಿದೆ. ಫ್ಲೇಬಿಯಾ ಎಂಬ ಹೆಣ್ಣು ಮಗಳು ಪ್ರತಿದಿನ ಗಂಡನ ಕೌಟುಂಬಿಕ ಕ್ರೌರ್ಯಕ್ಕೆ ಒಳಗಾಗಿದ್ದಳು. ತವರಿನ ಬೆಂಬಲವಿಲ್ಲ, ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಇವಳು ಯೋಚಿಸಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. 10ನೇ ತರಗತಿ ಮಾತ್ರ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ 40 ವಯಸ್ಸಿನಲ್ಲಿ ಓದಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ಮಾತ್ರವಲ್ಲ, 3 ಮಕ್ಕಳನ್ನು ಮುಂದೆ ತಂದರು. ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಲಿಲ್ಲ. ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರರವರು ಬರೆದಿರುವ ಆಯ್ಕೆಯಿದೆ ನಮ್ಮ ಕೈಯಲ್ಲಿ ಎಂಬ ಪಾಠದಿಂದ ಆರಿಸಲಾಗಿದೆ. ಕಮಲಮ್ಮ ಮೇಡಂಗೆ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗಿತ್ತು. ವೈದ್ಯರ ಸಲಹೆಯಂತೆ ತುಂಬ ನೀರನ್ನು ಕುಡಿಯುವ ಅಭ್ಯಾಸವನ್ನು ಮಾಡಿಕೊಂಡರು. ಮಾತ್ರವಲ್ಲ, ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ಇದರಿಂದಾಗಿ ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಲಿಲ್ಲ. ಒಂದೊಂದು ಭಾಷೆ ಒಂದೊಂದು ವರ. ಈ ವಾಕ್ಯವನ್ನು ಹಾಮಾನಾಯಕರು ಬರೆದಿರುವ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಪಾಠದಿಂದ ಆರಿಸಲಾಗಿದೆ. ನಮಗೆ ಕನ್ನಡ ಮಾತ್ರವಲ್ಲ, ಬೇರೆ ಎಲ್ಲ ಭಾಷೆಗಳು ಬೇಕು. ಒಂದೊಂದು ಭಾಷೆ ಒಂದೊಂದು ವರ. ಆದರೆ ಇಂಗ್ಲಿಷ್ ಬದಲಾಗಿ ಅಲ್ಲ. ಯಾವ ಭಾಷೆ ಬೇಕೆಂಬುದು ನಮ್ಮ ಅಗತ್ಯಕ್ಕೆ ಸಂಬಂಧಿಸಿದ್ದು. ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಇಂಗ್ಲಿಷ್ ಬೇಕು, ಆದರೆ ಅದೇ ಸರ್ವಸ್ವವಾಗಿ ಅಲ್ಲ ಎಂದು ಲೇಖಕರು ಹೇಳುತ್ತಾರೆ. ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ? ಈ ವಾಕ್ಯವನ್ನು ಡಾಕ್ಟರ್ ಹಾಮಾನಾಯಕರು ಬರೆದಿರುವ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಪಾಠದಿಂದ ಆರಿಸಲಾಗಿದೆ. ಕನ್ನಡ ಎಂದು ಮಾತನಾಡುವ ನಾವು ಎಷ್ಟು ಕನ್ನಡವನ್ನು ಅನುಸರಿಸುತ್ತಿದ್ದೇವೆ ಎಂದು ಪ್ರಶ್ನಿಸುವ ಲೇಖಕರು, ನಾವು ಓದುವ ಪತ್ರಿಕೆಗಳು ಯಾವ ಭಾಷೆಯಲ್ಲಿದೆ ಎಂದು ನಮ್ಮನ್ನು ನಾವು ಕೇಳಿಕೊಳ್ಳಬೇಕು. ಈ ಪ್ರಶ್ನೆ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡದ ಬಗ್ಗೆ ಮಾತನಾಡಲು ಯೋಗ್ಯತೆ ಗಳಿಸಿದ್ದೇವೆ ಎಂದು ಅರ್ಥ ಎಂದು ಲೇಖಕರು ಇಲ್ಲಿ ತಿಳಿಸುತ್ತಾರೆ. ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಈ ವಾಕ್ಯವನ್ನು ಹಾಮಾನಾಯಕರು ಬರೆದಿರುವ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಪಾಠದಿಂದ ಆರಿಸಲಾಗಿದೆ. ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಇಂಗ್ಲಿಷನ್ನು ಕಲಿಸಬಾರದು ಎಂದಲ್ಲ. ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುತ್ತದೆ. ಆಧುನಿಕ ವಿಜ್ಞಾನವನ್ನು ನಮ್ಮ ಭಾಷೆಯಲ್ಲಿ ಕಲಿಸಲಾಗದು ಎಂಬುದು ಮೂಢನಂಬಿಕೆ ಎನ್ನುವ ನಾಯಕರು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರ ಉದಾಹರಣೆಯನ್ನು ನೀಡುತ್ತಾರೆ. ಇಂಗ್ಲಿಷ್ ಪ್ರತಿಷ್ಠೆಯ ಸಂಕೇತವೆಂದು ಭಾವಿಸುವವರು ನಮ್ಮ ಭಾಷೆಯಲ್ಲಿ ಕಲಿಸಬೇಕೆಂದು ಲೇಖಕರು ವಾದಿಸುತ್ತಾರೆ. ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಈ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ಪಾಠದಿಂದ ಆರಿಸಲಾಗಿದೆ. ಮಲೆನಾಡಿನ ಕಡೆ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕರೆಯುತ್ತಾರೆ. ಏಕೆಂದರೆ ಭಾಷೆ ಉಪಯೋಗಿಸಿ ಕರೆದರೆ ಕೆಲವು ಸಮಸ್ಯೆಗಳಿವೆ. ಮನೆಯವರ ಹೆಸರೇನು? ಹೆಸರಿಡಿದು ಕರೆಯಬೇಕೇ? ಸ್ವಾಮಿ ಎನ್ನಬೇಕೇ? ಏಕವಚನವೋ ಬಹುವಚನವೋ? ಇದರ ಬದಲು 1-2 ಸಾರಿ ಕೆಮ್ಮಿದರೆ ಈ ಸಮಸ್ಯೆಗಳು ಇರುವುದಿಲ್ಲ. ನಿನ್ನ ಪುಕಾರೇನಿದ್ದರೂ ಬರವಣಿಗೆ ಇರಬೇಕು. ಈ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ನಾಟಕದಿಂದ ಆರಿಸಲಾಗಿದೆ. ನಾಗರಾಜನು ಮರ ಕಡಿಯುತ್ತಿದ್ದ ದುರ್ಗಪ್ಪನನ್ನು ಲಾಕಪ್ಪಿಗೆ ಹಾಕುವೆನೆಂದು ಹೆದರಿಸಿದಾಗ ದುರ್ಗಪ್ಪ ತಾನು ಮರ ಕಡಿದಿಲ್ಲವೆಂದು, ಕೃಷ್ಣೇಗೌಡರ ಆನೆ ಬೀಳಿಸಿತೆಂದು
ತನ್ನ ಪುನರಾವರ್ತನೆಯನ್ನು ಮಾಡಿದನು. ಅವನು ಹೇಳಿದ್ದನ್ನೇ ಕೇಳಿದ ನಾಗರಾಜನಿಗೆ ರೇಗಿ ಹೋಯಿತು. ಆಗ ಅವನು, ನಿನ್ನ ಪುಕಾರೇನಿದ್ದರೂ ಬರವಣಿಗೆಯಲ್ಲಿ ಇರಬೇಕು ಎಂದು ಹೇಳುತ್ತಾನೆ. ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ. ಈ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ನಾಟಕದಿಂದ ಆರಿಸಲಾಗಿದೆ. ವೇಲಾಯುಧ ಮತ್ತು ಆನೆಯಿಂದಾಗಿ ಡ್ರೈವರ್ ಸತ್ತು ಹೋಗುತ್ತಾನೆ. ಈ ವಿಷಯದ ಬಗ್ಗೆ ಮಾತನಾಡುತ್ತಾ ದುರ್ಗಪ್ಪನು ಆನೆಯನ್ನು ಮನಸಾರೆ ಶಪಿಸಿದಲ್ಲದೆ, ಆನೆಗೆ ಹೆಂಡ ಕುಡಿಸಿದರೆ ಹೇಗಾಗಬಹುದು ಹೇಳಿ, ಮಕ್ಕಳು ಮರಿ ಓಡಾಡುವ ಜಾಗದಲ್ಲಿ ಓಡಾಡುತ್ತದೆ. ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ, ನಮ್ಮಂಥವರು ನಮಃ ಶಿವಾಯ ಅನ್ನೋದಕ್ಕೆ ಎಂದು ತನ್ನ ಆತಂಕವನ್ನು ದುರ್ಗಪ್ಪ ನಿರೂಪಕರಿಗೆ ತಿಳಿಸುತ್ತಾನೆ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ. ಈ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿ ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಕಂತ್ರಿ ನಾಯಿಗಳು ಹೆಚ್ಚಾಗುತ್ತಿರುವ ವಿಷಯವನ್ನು ನಿರೂಪಕರು ಖಾನ್ ಸಾಹೇಬರ ಬಳಿ ವಿವರಿಸುತ್ತಾರೆ. ಖಾನ್ ಸಾಹೇಬರು ಎಲ್ಲದಕ್ಕೂ ಒಂದೊಂದು ಉತ್ತರವನ್ನು ಕೊಡುತ್ತಾರೆ. ಆಗ ನಿರೂಪಕರು, ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ತಂದು ಧರ್ಮಕ್ಕೆ ಗಂಟು ಹಾಕಿ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಈ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ. ಈ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ನಾಟಕದಿಂದ ಆರಿಸಲಾಗಿದೆ. ರೆಹಮಾನ್ ಅಂಗಡಿಯನ್ನು ದೂಡಿ ಬೀಳಿಸಲು ಆನೆ ಕಾರಣವೆಂದು ರೆಹಮಾನ್ ಆನೆಗೆ ಬೈಯುತ್ತಾ ಇರುತ್ತಾನೆ. ಆಗ ಅಲ್ಲಿದ್ದ ಜುಬೇದಾ, ಆನೆಗೆ ಅನ್ನಬಾರದನ್ನು ರೆಹಮಾನ್ ಅಂದುಬಿಟ್ಟ ಎಂದು ಹೇಳುತ್ತಾಳೆ. ಆಗ ಅಲ್ಲಿದ್ದ ಜನರು, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ ಎಂದು ಹೇಳಿ ಆನೆಗೂ ಒಂದು ವ್ಯಕ್ತಿತ್ವವನ್ನು ನಿರೂಪಿಸುತ್ತಾರೆ. ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಈ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿರುವ ಕೃಷ್ಣೇಗೌಡರ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಲಾಗಿದೆ. ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಮನೆ ಮಠ ಎಲ್ಲವನ್ನೂ ಕಳೆದುಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಬಲವಾದ ಮಾರ್ಗ ಎಂದು ನಂಬಿದ್ದರು. ಆದ್ದರಿಂದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಅವನ ಗತಿ ಮುಗಿದಂತೆ ಎಂದು ಜನರು ಭಾವಿಸಿದ್ದರು. ಸ್ವಾರಸ್ಯ, ಕೃಷ್ಣೇಗೌಡರು ಆನೆಯನ್ನು ತಂದಾಗ ಜನರು ಯೋಚಿಸುತ್ತಿದ್ದ ರೀತಿ. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಈ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆ. ಪುಟ್ಟಸ್ವಾಮಿ ರಚಿಸಿರುವ ವಾಲ್ಪರಿ ಅಭಿವೃದ್ಧಿ ತಂದ ದುರಂತ ಎಂಬ ಪಾಠದಿಂದ ಆರಿಸಲಾಗಿದೆ. ಮಾರ್ಷ್ ಕಾಡಿನ ಅನ್ವೇಷಣೆಯನ್ನು ಮಾಡುತ್ತಾ ಆದಿವಾಸಿಗಳು ಇರುವ ಹಾಡಿಯನ್ನು ತಲುಪುತ್ತಾನೆ. ಆದಿವಾಸಿಗಳು ಮಾರ್ಷ್ ಕುದುರೆಯ ಸದ್ದಿಗೆ ಭಯಗೊಂಡರು. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಜೊತೆಯಲ್ಲಿ ನಾಜೂಕು ಪೋಷಾಕಿನ ಮಾರ್ಷ್. ಈ ಎರಡು ವಿಚಿತ್ರಗಳನ್ನು ಕಂಡು ಅವರು ಮಕ್ಕಳನ್ನು ಎಳೆದುಕೊಂಡು ಕಾಡಿನಲ್ಲಿ ಮಾಯವಾದರು. ಸ್ವಾರಸ್ಯ, ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಭಯಪಡುವ ರೀತಿ. ತಾನೇ ಲಘು ಮಾಡಿ ಲಘುವಾದನಯ್ಯ. ಈ ವಾಕ್ಯವನ್ನು ಉರಿಲಿಂಗ ಪೆದ್ದಿಯವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಗುರುವಿನ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಸಾಲು ಬರುತ್ತದೆ. ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕು. ತನ್ನ ಗುರುವಿನ ಸ್ಥಾನದ ಘನತೆಯನ್ನು ಆತ ಕಾಪಾಡಿಕೊಳ್ಳಬೇಕು. ಗುರು ಎಂದಿಗೂ ಲಘುವಾಗಲು ಸಾಧ್ಯವಿಲ್ಲ. ಲಘು ಎಂದಿಗೂ ಗುರುವಾಗಲು ಸಾಧ್ಯವಿಲ್ಲ. ಗುರು ಗುರುವೇ ಆಗಿರುತ್ತಾನೆ, ಲಘು ಲಘುವೇ ಆಗಿರುತ್ತಾನೆ. ಗುರು ಲಘುವಾಗಿ ವರ್ತಿಸಿದರೆ ಅದು ಸರಿಯಾದ ಆಚಾರವಲ್ಲವೆಂದು ಉರಿಲಿಂಗ ಪೆದ್ದಿಯವರು ಇಲ್ಲಿ ವಿವರಿಸಿದ್ದಾರೆ. ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ? ಈ ವಾಕ್ಯವನ್ನು ಉರಿಲಿಂಗ ಪೆದ್ದಿಯವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಶಿವಭಕ್ತಿಯ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ಸೂರ್ಯನಿಲ್ಲದೆ ಹಗಲು ಇರಲು ಸಾಧ್ಯವಿಲ್ಲ. ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ. ಅದೇ ರೀತಿ ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಲು ಸಾಧ್ಯವಿಲ್ಲ. ಪುಷ್ಪ ಇರುವುದರಿಂದ ಮಾತ್ರ ಪರಿಮಳದ ಅನುಭವವು ನಮಗೆ ಸಿಗುತ್ತದೆ. ಅದೇ ರೀತಿ ಶಿವನ ಪ್ರೀತಿಯ ಅನುಭವವು ನಮಗೆ ಸಿಗಬೇಕಾದರೆ ಶಿವಲಿಂಗವನ್ನು ನಾವು ಪೂಜಿಸಬೇಕು ಎಂದು ಉರಿಲಿಂಗ ಪೆದ್ದಿಯವರು ಹೇಳಿದ್ದಾರೆ. ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ. ಈ ವಾಕ್ಯವನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ. ರಕ್ಷಕರೇ ಭಕ್ಷಕರಾದರೆ ಯಾರನ್ನೂ ಕಾಪಾಡಲು ಸಾಧ್ಯವಿಲ್ಲ ಎಂದು ಹೇಳುವ ಸಂದರ್ಭ. ನಮ್ಮನ್ನು ರಕ್ಷಿಸುವ ಭೂಮಿ ಹತ್ತಿ ಉರಿದರೆ ಯಾರಿಂದಲೂ ನಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ.
ಬೇಲಿಯೇ ಹೊಲವನ್ನು ತಿಂದು ಹಾಕಿದರೆ, ಮನೆಯಲ್ಲಿ ಇರುವ ಹೆಣ್ಣು ಮಗಳೇ ಮನೆಯಲ್ಲಿ ಕಳ್ಳತನ ಮಾಡಿದರೆ ಆ ಮನೆಯನ್ನು ಯಾರೂ ರಕ್ಷಿಸಲು ಸಾಧ್ಯವಿಲ್ಲ. ಅದೇ ರೀತಿ ಮಗುವಿಗೆ ಜೀವ ನೀಡುವ ಎದೆಹಾಲು ವಿಷವಾಗಿ ಮಗುವನ್ನು ಕೊಂದರೆ ಆ ಮಗುವನ್ನು ಯಾರಿಂದಲೂ ಕಾಪಾಡಲು ಸಾಧ್ಯವಿಲ್ಲ. ನಮ್ಮನ್ನು ಕಾಯುವ ದೇವರು ಕೊಲ್ಲಲು ಹೊರಟರೆ ನಮಗೆ ಉಳಿಗಾಲ ಇಲ್ಲ ಎಂಬುದನ್ನು ಬಸವಣ್ಣನವರು ಇಲ್ಲಿ ವಿವರಿಸಿದ್ದಾರೆ. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ಈ ವಾಕ್ಯವನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ. ತೋರಿಕೆಯ ಭಕ್ತಿಗಿಂತ ದೇವರ ಮೇಲೆ ನಿಜವಾದ ಭಕ್ತಿ ಮುಖ್ಯ ಎಂದು ಹೇಳುವ ಸಂದರ್ಭ. ಹಣವಿದ್ದು ಆಯುಷ್ಯವಿಲ್ಲದಿದ್ದರೆ ಆ ಹಣದಿಂದ ಯಾವುದೇ ಪ್ರಯೋಜನವಿಲ್ಲ. ಒಬ್ಬ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಅದು ವ್ಯರ್ಥ. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಯಾವುದೇ ಉಪಯೋಗವಿಲ್ಲ. ಹಾಗೆ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರಿಂದ ಪ್ರಯೋಜನವಿಲ್ಲ ಎಂದು ಹೇಳುತ್ತಾ, ದೇಹದ ಮೇಲೆ ಶಿವಲಿಂಗವಿದ್ದ ಮಾತ್ರಕ್ಕೆ ಅದರಿಂದ ಯಾವುದೇ ಉಪಯೋಗವಿಲ್ಲ. ದೇವರನ್ನು ಅರಿತು ಶಿವಪಥದಲ್ಲಿ ನಡೆಯಬೇಕು ಎಂದು ಬಸವಣ್ಣನವರು ಇಲ್ಲಿ ವಿವರಿಸಿದ್ದಾರೆ. ಅರ್ಥರೇಖೆ ಇದ್ದಲ್ಲಿ ಫಲವೇನು? ಆಯುಷ್ಯ ರೇಖೆ ಇಲ್ಲದ ನಕ್ಕರ. ಈ ವಾಕ್ಯವನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ. ತೋರಿಕೆಯ ಭಕ್ತಿಗಿಂತ ದೇವರ ಮೇಲೆ ನಿಜವಾದ ಭಕ್ತಿ ಮುಖ್ಯ ಎಂದು ಹೇಳುವ ಸಂದರ್ಭ. ಹಣವಿದ್ದು ಆಯುಷ್ಯವಿಲ್ಲದಿದ್ದರೆ ಆ ಹಣದಿಂದ ಯಾವುದೇ ಪ್ರಯೋಜನವಿಲ್ಲ. ಒಬ್ಬ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಅದು ವ್ಯರ್ಥ. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಯಾವುದೇ ಉಪಯೋಗವಿಲ್ಲ. ಹಾಗೆ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರಿಂದ ಪ್ರಯೋಜನವಿಲ್ಲ ಎಂದು ಹೇಳುತ್ತಾ, ದೇಹದ ಮೇಲೆ ಶಿವಲಿಂಗವಿದ್ದ ಮಾತ್ರಕ್ಕೆ ಅದರಿಂದ ಯಾವುದೇ ಉಪಯೋಗವಿಲ್ಲ. ದೇವರನ್ನು ಅರಿತು ಶಿವಪಥದಲ್ಲಿ ನಡೆಯಬೇಕು ಎಂದು ಬಸವಣ್ಣನವರು ಇಲ್ಲಿ ವಿವರಿಸಿದ್ದಾರೆ. ಕದಡಿದ ಸಲಿಲಂ ತಿಳಿವಂದದೆ. ಈ ವಾಕ್ಯವನ್ನು ನಾಗಚಂದ್ರ ರಚಿಸಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ರಾವಣನ ಮನಸ್ಸು ಪರಿವರ್ತನೆಗೊಳ್ಳುವ ಸಂದರ್ಭ. ರಾವಣನ ಮಾತನ್ನು ಕೇಳಿ ಸೀತೆಯು ಮೂರ್ಛೆ ಬೀಳುತ್ತಾಳೆ. ಮೂರ್ಛೆ ಬಿದ್ದ ಸೀತೆಯನ್ನು ಕಂಡು ರಾವಣನಿಗೆ ಅವಳ ಮೇಲೆ ಅನುಕಂಪ ಮೂಡುತ್ತದೆ. ಕದಡಿ ಹೋದ ನೀರು ತಿಳಿಯಾಗುವ ಹಾಗೆ ರಾವಣನ ಮನಸ್ಸು ತನ್ನಿಂದ ತಾನೇ ತಿಳಿಯಾಗುತ್ತದೆ. ಸೀತೆಯ ಮೇಲೆ ವೈರಾಗ್ಯ ಮೂಡುತ್ತದೆ. ಆಪೇಕ್ಷಿಸುವೆನೆ ಗುಣಹಾನಿಯಂ ಎನ್ನ ಪಾಪದಿಂ. ಈ ವಾಕ್ಯವನ್ನು ನಾಗಚಂದ್ರ ರಚಿಸಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ರಾವಣನು ಪಶ್ಚಾತ್ತಾಪ ಪಡುವ ಸಂದರ್ಭ. ಮೂರ್ಛೆ ಬಿದ್ದ ಸೀತೆಯನ್ನು ನೋಡಿ ರಾವಣನಿಗೆ ಅವಳ ಮೇಲೆ ಅನುಕಂಪ ಮೂಡುತ್ತದೆ. ತನ್ನ ಆಪ್ತ ವರ್ಗದವರನ್ನು ನೋಡಿ ಆತನು ಹೀಗೆಂದು ಹೇಳುತ್ತಾನೆ. ಸೀತೆಯು ತನ್ನ ಗುಣವನ್ನು ಪಾಲಿಸುವುದಕ್ಕಾಗಿ ತಾನು ನೀಡಿದ ರಾಜ್ಯ, ಲಕ್ಷ್ಮಿ, ವಸ್ತ್ರ, ಆಭರಣ ಇವನ್ನೆಲ್ಲ ತೃಣಕ್ಕೆ ಸಮಾನವಾಗಿ ಭಾವಿಸಿದಳು. ಇಂತಹ ಸೀತೆಯ ಗುಣಹಾನಿಯನ್ನು ತಾನು ಹೇಗೆ ಬಯಸಲಿ ಎಂದು ಹೇಳುತ್ತಾನೆ. ಉಳಿದವರು ಉಳಿದರು ಅಳಿದರು ಎನಗೆ ಏವುದು. ಈ ವಾಕ್ಯವನ್ನು ನಾಗಚಂದ್ರ ರಚಿಸಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಆಶ್ವಾಸನೆ ನೀಡುವ ಸಂದರ್ಭ. ಬಹುರೂಪಿಣಿ ವಿದ್ಯೆಯು ಪ್ರತ್ಯಕ್ಷವಾಗಿ ಚರಮದೇಹಧಾರಿಯಾದ ರಾಮನನ್ನು, ಚಕ್ರದೇಹಧಾರಿಯಾದ ಲಕ್ಷ್ಮಣನನ್ನು ಕೊಲ್ಲುವುದಿಲ್ಲ, ಆದರೆ ಉಳಿದವರನ್ನು ಕೊಲ್ಲದೆ ಬಿಡುವುದಿಲ್ಲವೆಂದು ಭರವಸೆ ನೀಡಿತು. ಆಗ ರಾವಣನು ಉಳಿದವರು ಇದ್ದರೂ ಇಲ್ಲದಿದ್ದರೂ ತನಗೆ ಏನು ಪ್ರಯೋಜನ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸಮ ಅಧಿಕರಾರ್ ಜಗತ್ರಯದೊಳು ಇನ್ನು ಎನಗೆ. ಈ ವಾಕ್ಯವನ್ನು ನಾಗಚಂದ್ರ ರಚಿಸಿರುವ ಕದಡಿದ ಸಲಿಲಂ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಪರೀಕ್ಷಿಸುವ ಸಂದರ್ಭ. ರಾವಣನು ತನಗೆ ದೊರೆತಿರುವ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ಅತ್ಯಂತ ಸಂತೋಷಗೊಳ್ಳುತ್ತಾನೆ. ನಂತರ ತನ್ನಷ್ಟಕ್ಕೆ ಈ ಜಗತ್ತಿನಲ್ಲಿ ತನಗೆ ಸಮವಾಗಿ ನಿಲ್ಲುವವರು ಯಾರು ಇದ್ದಾರೆ, ಯುದ್ಧ ಭೂಮಿಯಲ್ಲಿ ತನ್ನ ಎದುರು ನಿಂತು ಹೋರಾಡಲು ಯಾರಿಗೆ ಸಾಧ್ಯವಿದೆ ಎಂದು ತನ್ನ ಶಕ್ತಿಯನ್ನು ಪರೀಕ್ಷಿಸುತ್ತಾನೆ. ರಘು ತನುಜನ ಆಯುಂ ಪ್ರಾಣಂ ಬರೆಗಂ ಬಾರದಿರು. ಈ ವಾಕ್ಯವನ್ನು ನಾಗಚಂದ್ರ ರಚಿಸಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಸೀತೆಯು ರಾವಣನ ಬಳಿ ವಿನಂತಿಸುವ ಸಂದರ್ಭ. ರಾವಣನು ಸೀತೆಯ ಬಳಿ ತನಗೆ ಬಹುರೂಪಿಣಿ ವಿದ್ಯೆ ದೊರೆತಿರುವ ವಿಷಯವನ್ನು ತಿಳಿಸುತ್ತಾನೆ. ಆಗ ಸೀತೆಯು ರಾವಣನ ಬಳಿ ತನ್ನ ಮೇಲೆ ಕರುಣೆಯನ್ನು ತೋರಿಸು, ಯುದ್ಧ ಭೂಮಿಯಲ್ಲಿ ರಾಮನ ಆಯುಷ್ಯ ಮತ್ತು ಪ್ರಾಣದವರೆಗೆ ಬರಬೇಡ ಎಂದು ಹೇಳಿ ಮೂರ್ಛೆ ಬೀಳುತ್ತಾಳೆ. ಹಬ್ಬಲಿ ಅವರ ರಸಬಳ್ಳಿ. ಈ ವಾಕ್ಯವನ್ನು ಗರತಿಯ ಹಾಡು ಸಂಗ್ರಹದಿಂದ ಆರಿಸಲಾದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಪದ್ಯದಿಂದ ಆರಿಸಲಾಗಿದೆ. ತಾನು ಬೆಳೆದ ಮನೆಗೆ ಹೆಣ್ಣು ಮಗಳು ಶುಭವನ್ನು ಹಾರೈಸುವ ಸಂದರ್ಭ.
ಹೆಣ್ಣು ಮಗಳು ತಾನು ಹುಟ್ಟಿ ಬೆಳೆದ ಮನೆಗೆ ಏನೆಂದು ಹಾರೈಸಲಿ ಎಂದು ಯೋಚಿಸುತ್ತಾ ತನ್ನ ವಂಶವು ಹೊಳೆದಂಡೆಯಲ್ಲಿ ಇರುವ ಕರಕಿಯ ಕುಡಿಯ ಹಾಗೆ ಹಬ್ಬಲಿ, ತನ್ನ ವಂಶವು ಬೆಳೆಯಲಿ ಎಂದು ಹಾರೈಸುತ್ತಾಳೆ. ಜ್ಯೋತಿ ನಿನ್ಯಾರ ಹೋಲಾರ. ಈ ವಾಕ್ಯವನ್ನು ಗರತಿಯ ಹಾಡು ಸಂಗ್ರಹದಿಂದ ಆರಿಸಲಾದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಪದ್ಯದಿಂದ ಆರಿಸಲಾಗಿದೆ. ಯಾರು ಇದ್ದರೂ ಕೂಡ ತಾಯಿಯಂತೆ ಆಗಲು ಸಾಧ್ಯವಿಲ್ಲ ಎಂದು ಹೇಳುವ ಸಂದರ್ಭ ಯಾರು ಇದ್ದರೂ ಕೂಡ ಅವರು ತಾಯಿಯಂತೆ ಆಗಲು ಸಾಧ್ಯವಿಲ್ಲ ಎಂದು ಜನಪದರು ಹೇಳುತ್ತಾರೆ. 1000 ಸೌದೆಗಳು ಒಲೆಯಲ್ಲಿ ಉರಿದರೂ ಜ್ಯೋತಿಯಷ್ಟು ಪ್ರಕಾಶಮಾನವಾದ ಬೆಳಕನ್ನು ಕೊಡಲು ಸಾಧ್ಯವಿಲ್ಲ. ಅಂದರೆ ಮನೆಯಲ್ಲಿ ಯಾರು ಇದ್ದರೂ ಕೂಡ ಅವರಿಗೆ ತಾಯಿಯ ಸ್ಥಾನವನ್ನು ತುಂಬಿಸಲು ಸಾಧ್ಯವಿಲ್ಲ ಎಂದು ಜನಪದರು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನೀತಂಪ ನನ್ನ ತವರಿಗೆ. ಈ ವಾಕ್ಯವನ್ನು ಗರತಿಯ ಹಾಡು ಸಂಗ್ರಹದಿಂದ ಆರಿಸಲಾದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಪದ್ಯದಿಂದ ಆರಿಸಲಾಗಿದೆ. ತವರು ಮನೆಯಲ್ಲಿ ತಾಯಿಯ ಮಹತ್ವವನ್ನು ತಿಳಿಸಿಕೊಡುವ ಸಂದರ್ಭ ಬೇಸಿಗೆ ದಿನದಲ್ಲಿ ಬೇವಿನ ಮರವು ತಂಪನ್ನು ನೀಡುತ್ತದೆ. ಭೀಮಾರತಿ ಎಂಬ ಹೊಳೆಯು ತಂಪಾಗಿರುತ್ತದೆ. ಅದೇ ರೀತಿ ತವರು ಮನೆಯಲ್ಲಿ ತಾಯಿಯು ತಂಪನ್ನು ನೀಡುತ್ತಾಳೆ. ಅಂದರೆ ತವರು ಮನೆಯಲ್ಲಿ ತಾಯಿಯು ತನ್ನ ಮಗಳಿಗೆ ಪ್ರೀತಿಯನ್ನು ನೀಡುತ್ತಾಳೆ. ತಾಯಿ ಇದ್ದರೆ ಮಾತ್ರ ಆ ತವರು ಮನೆ ತಂಪಾಗಿರುತ್ತದೆ ಎಂದು ಜನಪದರು ಹೇಳುತ್ತಾರೆ. ಹಿತ್ತಾಳೆಗಿಂತ ಬಲುಹೀನ. ಈ ವಾಕ್ಯವನ್ನು ಗರತಿಯ ಹಾಡು ಸಂಗ್ರಹದಿಂದ ಆರಿಸಲಾದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಪದ್ಯದಿಂದ ಆರಿಸಲಾಗಿದೆ. ಒಳ್ಳೆಯ ಗೆಳೆಯರ ಮೌಲ್ಯವನ್ನು ಹೇಳಿಕೊಡುವ ಸಂದರ್ಭ ಉತ್ತಮರ ಗೆಳೆತನ ಮಾಡಿದರೆ ಅದು ಪುತ್ಥಳಿ ಬಂಗಾರದಂತೆ ಇರುತ್ತದೆ. ಅದರ ಬೆಲೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಬುದ್ಧಿ ಇಲ್ಲದವರ ಗೆಳೆತನವನ್ನು ಮಾಡಿದರೆ ಅದು ಹಿತ್ತಾಳೆಗಿಂತ ಬಲುಹೀನ. ಅದರಿಂದ ಯಾವ ಬೆಲೆಯೂ ಕೂಡ ಇರುವುದಿಲ್ಲ. ಪಗೆಯಂ ಬಾಲಕನೆಂಬರೆ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥರು ರಚಿಸಿರುವ ಸೋಮೇಶ್ವರ ಶತಕದಿಂದ ಆಯ್ದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ನಮ್ಮ ಶತ್ರುವನ್ನು ಚಿಕ್ಕವನೆಂದು ನಾವು ಉಪೇಕ್ಷಿಸಬಾರದು ಎಂಬ ಸಂದರ್ಭ ಬೇವಿನ ಎಲೆಯನ್ನು ಚಿಗುರೆಂದು ತಿಂದರೆ ಅದು ಸಿಹಿಯಾಗಿ ಇರುವುದಿಲ್ಲ. ಚೇಳಿನ ಮರಿಯನ್ನು ಚಿಕ್ಕದು ಎಂದು ಕೈಯಲ್ಲಿ ಹಿಡಿದರೆ ಅದು ನಮ್ಮನ್ನು ಕಚ್ಚದೆ ಬಿಡುವುದಿಲ್ಲ. ಹಾಲನ್ನು ನೀಡಿ ಹಾವನ್ನು ಸಾಕಿದರೆ ಅದು ನಮಗೆ ವಿಶ್ವಾಸಿಯಾಗಿ ಇರುವುದಿಲ್ಲ. ನಮ್ಮ ಶತ್ರುವಿನ ಮಗ ಚಿಕ್ಕವನಾದರೂ ಅವನು ಶತ್ರುವೇ ಆಗಿರುತ್ತಾನೆ ಎಂದು ಸೋಮನಾಥರು ತಿಳಿಸಿದ್ದಾರೆ. ಕೆಲವಂ ಬಲ್ಲವರಿಂದ ಕಲಿತು. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥರು ರಚಿಸಿರುವ ಸೋಮೇಶ್ವರ ಶತಕದಿಂದ ಆಯ್ದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮನುಷ್ಯನು ಸರ್ವಜ್ಞಾನವನ್ನು ಗಳಿಸುವ ರೀತಿ ಹೇಗೆ ಎಂಬುದರ ಬಗ್ಗೆ ವಿವರಣೆ. ಕೆಲವೊಂದು ವಿಷಯಗಳನ್ನು ತಿಳಿದವರಿಂದ ಕಲಿಯಬೇಕು. ಕೆಲವೊಂದು ವಿಷಯಗಳನ್ನು ಶಾಸ್ತ್ರಗಳನ್ನು ಕೇಳುತ್ತಾ ಕಲಿಯಬೇಕು. ಕೆಲವೊಂದು ವಿಷಯಗಳನ್ನು ಮಾಡುವವರನ್ನು ನೋಡಿ ಕಲಿಯಬೇಕು. ಕೆಲವೊಂದು ವಿಷಯಗಳನ್ನು ಒಳ್ಳೆಯ ಗೆಳೆತನದಿಂದ ಕಲಿಯಬೇಕು. ಕೆಲವೊಂದು ವಿಷಯಗಳನ್ನು ಒಳ್ಳೆಯ ಜ್ಞಾನದಿಂದ ಕಲಿಯಬೇಕು. ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವ ಹಾಗೆ ಬೇರೆ ಬೇರೆ ಮೂಲಗಳಿಂದ ಕಲಿತ ವ್ಯಕ್ತಿ ಸರ್ವಜ್ಞನಾಗುತ್ತಾನೆ ಎಂದು ಸೋಮನಾಥರು ಹೇಳಿದ್ದಾರೆ. ಆಪತ್ತಿನೊಳು ಮನಿದು ನೋಡದ ಬಂಧುವೇತಕೆ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥರು ರಚಿಸಿರುವ ಸೋಮೇಶ್ವರ ಶತಕದಿಂದ ಆಯ್ದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಮಯಕ್ಕೆ ಸರಿಯಾಗಿ ಒದಗಿ ಬರುವ ಸಹಾಯವನ್ನು ವಿವರಿಸುವ ಸಂದರ್ಭ ಅನುಭವಿಸಲು ಇಲ್ಲದ ಹಣವಿದ್ದು ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯನ್ನು ನೋಡಿಕೊಳ್ಳದ ಮಗನಿದ್ದು ಅವನಿಂದ ಯಾವುದೇ ಪ್ರಯೋಜನವಿಲ್ಲ. ಅದೇ ರೀತಿ ನಮಗೆ ಕಷ್ಟ ಕಾಲದಲ್ಲಿ ಸಿಗುವ ಸಹಾಯ ಮಾಡದೇ ಇರುವ ಬಂಧುಗಳು ಇದ್ದು ನಮಗೆ ಯಾವುದೇ ಪ್ರಯೋಜನವಿಲ್ಲ ಎಂದು ಸೋಮನಾಥರು ಇಲ್ಲಿ ತಿಳಿಸಿದ್ದಾರೆ. ತೃಣವೇ ಪರ್ವತವಲ್ಲವೇ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥರು ರಚಿಸಿರುವ ಸೋಮೇಶ್ವರ ಶತಕದಿಂದ ಆಯ್ದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಕಷ್ಟ ಕಾಲದಲ್ಲಿ ನಮಗೆ ಒದಗಿ ಬರುವ ಸಹಾಯದ ಮಹತ್ವ. ಅನುಭವಿಸಲು ಇಲ್ಲದ ಹಣವಿದ್ದು ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯನ್ನು ನೋಡಿಕೊಳ್ಳದ ಮಗನಿದ್ದು ಅವನಿಂದ ಯಾವುದೇ ಪ್ರಯೋಜನವಿಲ್ಲ. ಅದೇ ರೀತಿ ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡದ ಬಂಧುಗಳು ಇದ್ದು ಯಾವುದೇ ಪ್ರಯೋಜನವಿಲ್ಲ. ಹಾಗೆ ನೋಡಿದರೆ ನಮ್ಮ ಕಷ್ಟ ಕಾಲದಲ್ಲಿ ಸಿಕ್ಕಿದ ಹುಲ್ಲಿನಷ್ಟು ಸಹಾಯ ಪರ್ವತಕ್ಕೆ ಸಮಾನ. ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಈ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಪುರಂದರದಾಸರು ಜಾಲಿಯ ಮರವನ್ನು ದುರ್ಜನರಿಗೆ ಹೋಲಿಸಿದ್ದಾರೆ.
ಜಾಲಿಯ ಮರವು ಬುಡದಿಂದ ತುದಿಯವರೆಗೆ ಮುಳ್ಳುಗಳನ್ನೇ ತುಂಬಿಕೊಂಡಿರುತ್ತದೆ. ಅದೇ ರೀತಿ ದುರ್ಜನರು ಕೂಡ ತಮ್ಮ ದೇಹದಲ್ಲಿ ಬರೀ ಕೆಟ್ಟ ವಿಷಯಗಳನ್ನು ತುಂಬಿಕೊಂಡಿರುತ್ತಾರೆ. ಇವರು ಬೇರೆಯವರಿಗೆ ಯಾವುದೇ ಸಹಾಯವನ್ನು ಮಾಡುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ಈ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಜಾಲಿಯ ಮರವು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ನೀಡುವುದಿಲ್ಲ, ಹಸಿದು ಬಂದವರಿಗೆ ಹಣ್ಣನ್ನು ನೀಡುವುದಿಲ್ಲ. ಇದರ ಹೂವಿನಲ್ಲಿ ಯಾವುದೇ ಪರಿಮಳವಿಲ್ಲ, ಇದರಲ್ಲಿ ಕುಳಿತುಕೊಳ್ಳಲು ಸ್ಥಳವಿಲ್ಲ. ಇದರ ರಸವು ವಿಷದಂತೆ ಇರುತ್ತದೆ. ಪ್ರಪಂಚದಲ್ಲಿ ದುರ್ಜನರು ಜಾಲಿಯ ಮರದಂತೆ ಇರುತ್ತಾರೆಂದು ಪುರಂದರದಾಸರು ಇಲ್ಲಿ ಹೇಳುತ್ತಾರೆ. ಬಿಣ್ಣಾನದ ಮಾತಿಗೆ ಕೊನೆಯಿಲ್ಲ. ಈ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಪುರಂದರದಾಸರು ಪ್ರಪಂಚದಲ್ಲಿರುವ ದುರ್ಜನರ ಬಗ್ಗೆ ಹೇಳುತ್ತಾರೆ. ದುರ್ಜನರಿಂದ ಇತರರಿಗೆ ಸ್ವಲ್ಪವಾದರೂ ಉಪಕಾರವಿಲ್ಲ, ಆದರೆ ಇವರು ಆಡುವ ಬಿಣ್ಣಾನದ ಮಾತಿಗೆ ಯಾವುದೇ ಕೊನೆಯಿಲ್ಲ. ಅನ್ನಕ್ಕೆ ಸೇರಿದ ನಾಯಿಗಳಂತೆ ಇವರ ಕೆಲಸವು ಇರುತ್ತದೆ. ನಾರುವ ದುರ್ಗಂಧ ಬಿಡಬಲ್ಲುದೆ. ಈ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಜಾಲಿಯ ಮರದಂತೆ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಊರ ಹಂದಿಗೆ ಎಷ್ಟೇ ರುಚಿಕರವಾದ ಅನ್ನವನ್ನು ನೀಡಿದರೂ ಅದು ತನ್ನ ಕೆಟ್ಟ ವಾಸನೆಯನ್ನು ಬಿಡುವುದಿಲ್ಲ. ಅದೇ ರೀತಿ ಘೋರ ಪಾಪಿಗೆ ಎಷ್ಟೇ ತತ್ವಜ್ಞಾನವನ್ನು ಹೇಳಿದರೂ ಅವರು ತಮ್ಮ ಒಳ್ಳೆಯ ಕೆಟ್ಟ ಕೆಲಸಗಳನ್ನು ಬಿಡುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಯಮಸುತಂಗೆ ಅರಹುವೆನೆ ಧರ್ಮಕ್ಷಮೆಯ ಗರ ಹೊಡೆದಿಹುದು. ಈ ವಾಕ್ಯವನ್ನು ಕುಮಾರವ್ಯಾಸ ರಚಿಸಿರುವ ಇನ್ನು ಹುಟ್ಟದಿರಲಿ ನಾರಿಯರು ಎನ್ನವಳ್ ಎಂಬ ಪದ್ಯದಿಂದ ಆರಿಸಲಾಗಿದೆ. ಇಲ್ಲಿ ದ್ರೌಪದಿಯು ಕೀಚಕನು ತನಗೆ ನೀಡುವ ತೊಂದರೆಯನ್ನು ಯಾರ ಬಳಿ ಹೇಳಿಕೊಳ್ಳಲಿ ಎಂದು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುತ್ತಾಳೆ. ಧರ್ಮರಾಯನಿಗೆ ಹೇಳೋಣವೆಂದರೆ ಅವನು ಧರ್ಮಕ್ಷಮೆಯ ಮಂತ್ರವನ್ನು ಹೇಳುತ್ತಾನೆ. ಅರ್ಜುನನು ಕೂಡ ತಮ್ಮ ಅಣ್ಣನ ಆಜ್ಞೆಯನ್ನೇ ಕೇಳುತ್ತಾನೆ. ಆದ್ದರಿಂದ ತನ್ನ ಅಪಮಾನವನ್ನು ಯಾರಲ್ಲಿ ಹೇಳಲಿ ಎಂದು ದ್ರೌಪದಿ ರೋಧಿಸುತ್ತಾಳೆ. ಹುರುಳಿಲ್ಲದೊಡೆ ಕುಡಿಯುವೆನು ಘೋರತರ ವಿಷವ. ಈ ವಾಕ್ಯವನ್ನು ಕುಮಾರವ್ಯಾಸ ರಚಿಸಿರುವ ಇನ್ನು ಹುಟ್ಟದಿರಲಿ ನಾರಿಯರು ಎನ್ನವಳ್ ಎಂಬ ಪದ್ಯದಿಂದ ಆರಿಸಲಾಗಿದೆ. ದ್ರೌಪದಿಯು ಕೀಚಕನು ತನಗೆ ಕೊಡುವ ತೊಂದರೆಯನ್ನು ತಾನು ಭೀಮನ ಬಳಿ ಹೇಳುತ್ತೇನೆ. ಒಂದು ವೇಳೆ ಭೀಮನು ತನ್ನನ್ನು ಕಾಪಾಡದೇ ಇದ್ದರೆ ತಾನು ಘೋರತರ ವಿಷ ಕುಡಿಯುವುದಾಗಿ ಯೋಚಿಸುತ್ತಾಳೆ. ನಂತರ ಭೀಮನ ಬಳಿ ಬಂದು ತನ್ನ ಕಷ್ಟವನ್ನು ಹೇಳಿಕೊಳ್ಳಲು ಯೋಚಿಸುತ್ತಾಳೆ. ಒಬ್ಬಳನ್ನು ಆಳಲಾರಿರಿ, ಗಂಡರೋ ನೀವು ಭಂಡರು. ಈ ವಾಕ್ಯವನ್ನು ಕುಮಾರವ್ಯಾಸ ರಚಿಸಿರುವ ಇನ್ನು ಹುಟ್ಟದಿರಲಿ ನಾರಿಯರು ಎನ್ನವಳ್ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ದ್ರೌಪದಿಯು ಭೀಮನ ಬಳಿ ಸಹಾಯವನ್ನು ಕೇಳಿದಾಗ ಭೀಮನು ದ್ರೌಪದಿಗೆ ತಾನು ಧರ್ಮರಾಯನ ಸಲಹೆಯನ್ನು ಕೇಳುತ್ತೇನೆ ಎಂದು ಹೇಳುತ್ತಾನೆ. ಆಗ ದ್ರೌಪದಿಯು ಕೋಪಗೊಂಡು ಒಬ್ಬನೇ ಗಂಡನಾದರೂ ಹೆಂಡತಿಯನ್ನು ರಕ್ಷಿಸಲು ಶತ್ರುವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತಾನೆ, ಇಲ್ಲವೇ ತಾನೇ ಹೋರಾಡಿ ಸಾಯುತ್ತಾನೆ. ತನಗೆ 5 ಮಂದಿ ಗಂಡಂದಿರು, ಆದರೆ ಒಬ್ಬಳನ್ನು ಕಾಪಾಡಲು ಸಾಧ್ಯವಿಲ್ಲ. ನೀವು ಗಂಡರೋ ಅಥವಾ ಭಂಡರೋ ಎಂದು ಪ್ರಶ್ನಿಸುತ್ತಾಳೆ. ಕಲಿಭೀಮನೇ ಮಿಡುಕುಳ್ಳ ಗಂಡನು. ಈ ವಾಕ್ಯವನ್ನು ಕುಮಾರವ್ಯಾಸ ರಚಿಸಿರುವ ಇನ್ನು ಹುಟ್ಟದಿರಲಿ ನಾರಿಯರು ಎನ್ನವಳ್ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ದ್ರೌಪದಿಯು ತನಗೆ ಕೀಚಕನು ನೀಡುವ ತೊಂದರೆಯನ್ನು ತಾನು ಯಾರ ಬಳಿಯಲ್ಲಿ ಹೇಳಲಿ ಎಂದು ಯೋಚಿಸುತ್ತಾ ಧರ್ಮರಾಯನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ. ಅರ್ಜುನನು ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ನಕುಲ ಸಹದೇವ ಒಂದು ನಾಯಿಯನ್ನು ಕೊಲ್ಲುವಷ್ಟು ಶಕ್ತಿ ಇಲ್ಲ. ಎಲ್ಲರಲ್ಲಿ ಭೀಮನೇ ಸ್ವಾಭಿಮಾನಿ ಉಳ್ಳವನು. ಆತನ ಬಳಿಯಲ್ಲೇ ತಾನು ಸಹಾಯವನ್ನು ಕೇಳುತ್ತೇನೆಂದು ದ್ರೌಪದಿಯು ಯೋಚಿಸುತ್ತಾಳೆ. ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ? ಈ ವಾಕ್ಯವನ್ನು ಪಿ. ಲಂಕೇಶ್ ರವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆರಿಸಲಾಗಿದೆ. ಬಸಲಿಂಗನಿಗೆ ಎಡಗಣ್ಣಲ್ಲಿ ನೋವು ಪ್ರಾರಂಭವಾಗುತ್ತದೆ. ಬಸಲಿಂಗ ಸರಕಾರಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ತನ್ನ ಕಣ್ಣನ್ನು ತೋರಿಸುತ್ತಾನೆ. ಅವರು ಬಸಲಿಂಗನ ಕಣ್ಣನ್ನು ಪರೀಕ್ಷಿಸಿ, ನಿನ್ನ ಕಣ್ಣು ಸರಿ ಹೋಗುತ್ತದೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದು ಹೇಳಿದ ಸಂದರ್ಭ ಇದಾಗಿದೆ. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಈ ವಾಕ್ಯವನ್ನು ಪಿ. ಲಂಕೇಶ್ ರವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆರಿಸಲಾಗಿದೆ. ಬಸಲಿಂಗನಿಗೆ ಎಡಗಣ್ಣಲ್ಲಿ ನೋವು ಪ್ರಾರಂಭವಾಯಿತು. ಅವನು ಸರಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನವರಲ್ಲಿಗೆ ಹೋಗಿ ತೋರಿಸುತ್ತಾನೆ. ತಿಮ್ಮಪ್ಪನವರು ಆತನಿಗೆ ಆಪರೇಷನ್ ಮಾಡಲು ಸೂಚಿಸುತ್ತಾರೆ. ಆಪರೇಷನ್ ಮಾಡಿದ ನಂತರ ಆತನ ಕೈ ಹಿಡಿದುಕೊಂಡು
ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ಎಂದು ಹೇಳುತ್ತಾರೆ.